ನಮಸ್ಕಾರ ಸ್ನೇಹಿತರೆ. ಇಂದು ನಾವು ಭಾರತೀಯ ಇತಿಹಾಸದ ಪ್ರಮುಖ ಪ್ರಶ್ನೋತ್ತರಗಳನ್ನು ನೋಡ್ಕೊಳ್ಳೋಣ. ಮೊದಲಿಗೆ 2 ಪಾರ್ಟ್ ಮುಗಿದೆವು. ಇದು 3ನೇ ಪಾರ್ಟು. ಇದನ್ನು ನೋಡ್ಕೋತ ಹೋಗೋಣ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಅದರಲ್ಲಿ ಮೊದಲನೇ ಪ್ರಶ್ನೆ, ಸೂರತ್ ವಿಭಜನೆ ನಡೆದ ವರ್ಷ. ಸೂರತ್ ವಿಭಜನೆ ನಡೆದ ವರ್ಷ 1907. 1907ರಲ್ಲಿ ಸೂರತ್ ವಿಭಜನೆ ಆಯಿತು. ಎರಡನೇ ಪ್ರಶ್ನೆ, ಗಾಂಧೀಜಿ ಭಾರತಕ್ಕೆ ಮರಳಿದ ವರ್ಷ. ಗಾಂಧೀಜಿಯು ನಮ್ಮ ಭಾರತಕ್ಕೆ ಮರಳಿದ ವರ್ಷ 1915. ಅದೇ ರೀತಿ ಮೂರನೇ ಪ್ರಶ್ನೆ, ಗಾಂಧೀಜಿಯವರ ರಾಜಕೀಯ ಗುರು ಯಾರು. ಗಾಂಧೀಜಿಯವರ ರಾಜಕೀಯ ಗುರು ಗೋಪಾಲಕೃಷ್ಣ ಗೋಖಲೆ. ಗೋಪಾಲಕೃಷ್ಣ ಗೋಖಲೆ. ಅದೇ ರೀತಿ ನಾಲ್ಕನೇ ಪ್ರಶ್ನೆ, ಗಾಂಧೀಜಿಯವರ ಮೊದಲ ಸತ್ಯಾಗ್ರಹ ನಡೆದ ಸ್ಥಳ ಚಂಪಾರಣ. ಚಂಪಾರಣದಲ್ಲಿ ಗಾಂಧೀಜಿಯವರು ಮೊದಲ ಸತ್ಯಾಗ್ರಹವನ್ನು ನಡೆಸಿದರು. ಚಂಪಾರಣ ಸತ್ಯಾಗ್ರಹ ನಡೆದ ವರ್ಷ. ಇದು ಯಾವ ವರ್ಷದಲ್ಲಿ ನಡೀತಪ್ಪ ಅಂತಂದರೆ 1917ರಲ್ಲಿ ಚಂಪಾರಣ ಸತ್ಯಾಗ್ರಹವು ನಡೆಯಿತು. ಅದೇ ರೀತಿ ಆರನೇ ಪ್ರಶ್ನೆ, ಖೇಡಾ ಸತ್ಯಾಗ್ರಹ ನಡೆದ ವರ್ಷ. ಖೇಡಾ ಸತ್ಯಾಗ್ರಹವು ನಡೆದ ವರ್ಷ 1918ರಲ್ಲಿ. 1918ರಲ್ಲಿ ಖೇಡಾ ಸತ್ಯಾಗ್ರಹವು ನಡೆಯಿತು. ಅಹಮದಾಬಾದ್ ಕಾರ್ಮಿಕ ಸತ್ಯಾಗ್ರಹ ನಡೆದ ವರ್ಷ. ಅಹಮದಾಬಾದ್ ಕಾರ್ಮಿಕ ಸತ್ಯಾಗ್ರಹ ನಡೆದ ವರ್ಷ 1918. ಅದೇ ರೀತಿ ಎಂಟನೇ ಪ್ರಶ್ನೆ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆದ ವರ್ಷ. ಜಲಿಯನ್ ವಾಲಾಬಾಗು 1919ರಲ್ಲಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆಯಿತು. ಅದೇ ರೀತಿ ಒಂಬತ್ತನೇ ಪ್ರಶ್ನೆ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಕಾರಣವಾದ ಬ್ರಿಟಿಷ್ ಅಧಿಕಾರಿ ಯಾರು. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಕಾರಣವಾದ ಬ್ರಿಟಿಷ್ ಅಧಿಕಾರಿ ಜನರಲ್ ಡಯರ್. ಜನರಲ್ ಡಯರ್. ಜನರಲ್ ಡಯರ್. 10ನೇ ಪ್ರಶ್ನೆ, ರೌಲಟ್ ಕಾಯ್ದೆ ಜಾರಿಗೆ ಬಂದ ವರ್ಷ. ರೌಲಟ್ ಕಾಯ್ದೆ ಜಾರಿಗೆ ಬಂದ ವರ್ಷ 1919. 1919ರಲ್ಲಿ ರೌಲಟ್ ಕಾಯ್ದೆ ಜಾರಿಗೆ ಬಂದಿತು. ಅಸಹಕಾರ ಚಳುವಳಿ. ಅಸಹಕಾರ ಚಳುವಳಿ ಆರಂಭವಾದ ವರ್ಷ 1920. 12ನೇ ಪ್ರಶ್ನೆ, ಅಸಹಕಾರ ಚಳುವಳಿಯನ್ನು ಹಿಂತೆಗೆದುಕೊಂಡ ವರ್ಷ. ಅಸಹಕಾರ ಚಳುವಳಿಯನ್ನು ಹಿಂತೆಗೆದುಕೊಂಡ ವರ್ಷ 1922ರಲ್ಲಿ ಅಸಹಕಾರ ಚಳುವಳಿಯನ್ನು ಹಿಂತೆಗೆದುಕೊಂಡರು. 13ನೇ ಪ್ರಶ್ನೆ, ಚೌರಿ ಚೌರಾ ಘಟನೆ ನಡೆದ ವರ್ಷ. 1922ರಲ್ಲಿ ಚೌರಿ ಚೌರಾ ಘಟನೆಯು ನಡೆದಿತ್ತು. 14ನೇ ಪ್ರಶ್ನೆ, ಸೈಮನ್ ಆಯೋಗ ಭಾರತಕ್ಕೆ ಬಂದ ವರ್ಷ. 1928. 1928ರಲ್ಲಿ ಸೈಮನ್ ಆಯೋಗ ಭಾರತಕ್ಕೆ ಬಂದಿತ್ತು. ಸೈಮನ್ ಆಯೋಗದ ವಿರುದ್ಧ ಪ್ರತಿಭಟನೆಯಲ್ಲಿ ಗಾಯಗೊಂಡು ನಿಧನರಾದ ನಾಯಕ ಯಾರು. ಇದರಲ್ಲಿ ಈ ಪ್ರತಿಭಟನೆಯಲ್ಲಿ ಗಾಯಗೊಂಡು ನಿಧನರಾದವರು ಲಾಲಾ ಲಜಪತ್ ರಾಯ್. ಲಾಲಾ ಲಜಪತ್ ರಾಯ್. ಲಾಲಾ ಲಜಪತ್ ರಾಯ್ ಅವರು ಸೈಮನ್ ಆಯೋಗದ ವಿರುದ್ಧ ಪ್ರತಿಭಟನೆಯಲ್ಲಿ ಗಾಯಗೊಂಡು ನಿಧನರಾದರು. ದಂಡಿ ಉಪ್ಪಿನ ಸತ್ಯಾಗ್ರಹ ಆರಂಭವಾದ ವರ್ಷ. ದಂಡಿ ಉಪ್ಪಿನ ಸತ್ಯಾಗ್ರಹ ಆರಂಭವಾದ ವರ್ಷ 1930ರಲ್ಲಿ ದಂಡಿ ಉಪ್ಪಿನ ಸತ್ಯಾಗ್ರಹ ಆರಂಭವಾಯಿತು. 17ನೇ ಪ್ರಶ್ನೆ, ದಂಡಿ ಯಾತ್ರೆಯನ್ನು ಆರಂಭಿಸಿದವರು ಯಾರು. ಇದು ಎಲ್ಲರಿಗೂ ಗೊತ್ತಿರುವ ಹಾಗೆ ದಂಡಿ ಯಾತ್ರೆಯನ್ನು ಆರಂಭಿಸಿದವರು ಮಹಾತ್ಮ ಗಾಂಧೀಜಿ. ಮಹಾತ್ಮ ಗಾಂಧೀಜಿ. 18ನೇ ಪ್ರಶ್ನೆ, ಭಾರತ ಬಿಟ್ಟು ತೊಲಗಿ ಚಳುವಳಿಯನ್ನು ಆರಂಭವಾದ ವರ್ಷ. ಕ್ವಿಟ್ ಇಂಡಿಯಾ ಚಳುವಳಿ ಯಾವ ವರ್ಷ ಪ್ರಾರಂಭ ಮಾಡ್ರಪ್ಪ ಅಂತಂದರೆ 1942ರಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿ ಪ್ರಾರಂಭವಾಯಿತು.
ಮಾಡು ಇಲ್ಲವೇ ಮಡಿ ಎಂದು ಘೋಷಿಸಿದವರು ಯಾರು? ಮಾಡು ಇಲ್ಲವೇ ಮಡಿ ಎಂದು ಘೋಷಿಸಿದವರು ಮಹಾತ್ಮ ಗಾಂಧೀಜಿಯವರು. ಮಹಾತ್ಮ ಗಾಂಧೀಜಿ. 20ನೇ ಪ್ರಶ್ನೆ, ಭಾರತ ಸ್ವತಂತ್ರ ಪಡೆದ ದಿನ ಯಾವುದಪ್ಪ ಅಂದರೆ 15 ಆಗಸ್ಟ್, 15 ಆಗಸ್ಟ್ 1947. ಇದು ಎಲ್ಲರಿಗೂ ಗೊತ್ತಿದೆ. ಭಾರತ ನಮಗೆ ಯಾವಾಗ ಸ್ವಾತಂತ್ರ್ಯ ಸಿಕ್ತು ಅಂಥೇಳಿ 1947 ಆಗಸ್ಟ್ 15ರಂದು ನಮಗೆ ಸ್ವಾತಂತ್ರ್ಯ ಸಿಕ್ಕಿತು. 21ನೇ ಪ್ರಶ್ನೆ, ಭಾರತದ ಕೊನೆಯ ಬ್ರಿಟಿಷ್ ವೈಸರಾಯ ಯಾರು? ಅಂದರೆ ಲಾಸ್ಟ್ ಯಾರಿದ್ರಪ್ಪ ಅಂತಂದರೆ ಬ್ರಿಟಿಷ್ನವರು ಅಂತಂದರೆ, ಬ್ರಿಟಿಷ್ನಲ್ಲಿ ಕೊನೆಯ ವೈಸರಾಯ ಯಾರಪ್ಪ ಅಂತಂದರೆ ಲಾರ್ಡ್ ಮೌಂಟ್ ಬ್ಯಾಟನ್. ಲಾರ್ಡ್ ಮೌಂಟ್ ಬ್ಯಾಟನ್. ಭಾರತದ ಮೊದಲ ಗವರ್ನರ್ ಜನರಲ್ ಯಾರು? ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಜನರಲ್ ಯಾರಪ್ಪ ಅಂತಂದರೆ ಲಾರ್ಡ್ ಮೌಂಟ್ ಬ್ಯಾಟನ್. ಲಾರ್ಡ್ ಮೌಂಟ್ ಬ್ಯಾಟನ್. 23ನೇ ಪ್ರಶ್ನೆ, ಭಾರತದ ಮೊದಲ ಭಾರತೀಯ ಗವರ್ನರ್ ಜನರಲ್ ಯಾರು? ಸಿ ರಾಜಗೋಪಾಲಾಚಾರಿ. ಸಿ ರಾಜಗೋಪಾಲಾಚಾರಿ. 24ನೇ ಪ್ರಶ್ನೆ, ಭಾರತದ ಮೊದಲ ಪ್ರಧಾನಮಂತ್ರಿ ಯಾರು? ಇದು ಎಲ್ಲರಿಗೂ ಗೊತ್ತಿದೆ. ನಮ್ಮ ದೇಶದ ಫಸ್ಟ್ ಪ್ರಧಾನಮಂತ್ರಿ ಯಾರಪ್ಪ ಅಂತಂದರೆ ಜವಾಹರ್ಲಾಲ್ ನೆಹರು. ಜವಾಹರ್ಲಾಲ್ ನೆಹರು ಅವರು ಭಾರತದ ಮೊದಲ ಪ್ರಧಾನಮಂತ್ರಿ. ಭಾರತದ ಮೊದಲ ರಾಷ್ಟ್ರಪತಿ ಯಾರು? ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಇದೂ ಗೊತ್ತಿದೆ ಎಲ್ಲರಿಗೆ. ಪ್ರಶ್ನೆ ಉತ್ತರ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಭಾರತದ ವಿಭಜನೆಯಾದ ವರ್ಷ. ಭಾರತ ಯಾವಾಗ ಬೇರೆ ಆಯ್ತಪ್ಪ ಅಂತಂದರೆ 1947ರಲ್ಲಿ ಭಾರತವು ವಿಭಜನೆಯಾಯಿತು. 27ನೇ ಪ್ರಶ್ನೆ, ಭಾರತ ವಿಭಜನೆ ಯೋಜನೆಯನ್ನು ಮಂಡಿಸಿದವರು ಯಾರು? ಲಾರ್ಡ್ ಮೌಂಟ್ ಬ್ಯಾಟನ್. ಲಾರ್ಡ್ ಮೌಂಟ್ ಬ್ಯಾಟನ್ನನು ಲಾರ್ಡ್ ಮೌಂಟ್ ಬ್ಯಾಟನ್. ಲಾರ್ಡ್ ಮೌಂಟ್ ಬ್ಯಾಟನ್ನು ಭಾರತ ವಿಭಜನೆ ಯೋಜನೆಯನ್ನು ಮಂಡಿಸಿದವರು. ಭಾರತದ ರಾಷ್ಟ್ರೀಯ ಧ್ವಜವನ್ನು ಅಂಗೀಕರಿಸಿದ ದಿನ. ನಮ್ಮ ರಾಷ್ಟ್ರೀಯ ಧ್ವಜವನ್ನು ಯಾವ ದಿನದಂದು ಆಚರಿಸ್ತಾರೆ ಅಂತಂದರೆ 22 ಜುಲೈ 1947. 22 ಜುಲೈ 1947. ಸಂವಿಧಾನ ಸಭೆಯ ಮೊದಲ ಸಭೆ ನಡೆಸಿದ ದಿನ. ಸಂವಿಧಾನ ಸಭೆಯ ಮೊದಲ ಸಭೆ 9 ಡಿಸೆಂಬರ್ 1946. 9 ಡಿಸೆಂಬರ್ 1946. ಭಾರತ ಸಂವಿಧಾನ ಅಂಗೀಕರಿಸಿದ ದಿನ. ಭಾರತ ಸಂವಿಧಾನ ಅಂಗೀಕರಿಸಿದ ದಿನ 26 ನವೆಂಬರ್ 1949. ಭಾರತ ಸಂವಿಧಾನ ಜಾರಿಗೆ ಬಂದ ದಿನ. ಭಾರತ ಸಂವಿಧಾನ ಜಾರಿಗೆ ಬಂದ ದಿನ 26 ಜನವರಿ 1950. 1950. 32ನೇ ಪ್ರಶ್ನೆ, ಭಾರತದ ರಾಷ್ಟ್ರಗೀತೆ ಯಾವುದು? ಭಾರತದ ರಾಷ್ಟ್ರಗೀತೆ ಜನಗಣಮನ. ಜನಗಣಮನ ಭಾರತದ ರಾಷ್ಟ್ರಗೀತೆ. ಭಾರತ ರಾಷ್ಟ್ರಗೀತೆ ರಚಿಸಿದವರು ಯಾರು? ರಾಷ್ಟ್ರಗೀತೆ ಯಾರು ಬರ್ತಾರೆ? ಎಲ್ಲರಿಗೂ ಗೊತ್ತದಲ್ಲ. ಯಾರು? ರವೀಂದ್ರನಾಥ್ ಟ್ಯಾಗೋರ್.
ರವೀಂದ್ರನಾಥ್ ಟ್ಯಾಗೋರ್. ಜನಗಣಮನ ಬರೆದವರು, ಜನಗಣಮನ ರಚಿಸಿದವರು ಯಾರು? ಅದು ಕೂಡ ರವೀಂದ್ರನಾಥ್ ಟ್ಯಾಗೋರ್. ರವೀಂದ್ರನಾಥ್ ಟ್ಯಾಗೋರ್. ಇಂಡಿಯನ್ ನ್ಯಾಷನಲ್ ಆರ್ಮಿ INA, ಇಂಡಿಯನ್ ನ್ಯಾಷನಲ್ ಆರ್ಮಿ ಸ್ಥಾಪಿಸಿದರು ಯಾರು? ರಾಸ್ ಬಿಹಾರಿ ಬೋಸ್. ರಾಸ್ ಬಿಹಾರಿ ಬೋಸ್. INAಗೆ ಹೊಸ ಚೈತನ್ಯವನ್ನು ನೀಡಿದವರು ಯಾರು? INAಗೆ ಹೊಸ ಚೈತನ್ಯವನ್ನು ನೀಡಿದವರು ಸುಭಾಷ್ ಚಂದ್ರ ಬೋಸ್. ಸುಭಾಷ್ ಚಂದ್ರ ಬೋಸ್. ಜೈ ಹಿಂದ್ ಘೋಷಣೆಯನ್ನು ಜನಪ್ರಿಯಗೊಳಿಸಿದವರು ಯಾರು? ಅದು ಕೂಡ ಸುಭಾಷ್ ಚಂದ್ರ ಬೋಸ್. ಜೈ ಹಿಂದ್ ಘೋಷಣೆಯನ್ನು ಜನಪ್ರಿಯಗೊಳಿಸಿದವರು ಸುಭಾಷ್ ಚಂದ್ರ ಬೋಸ್. ದೆಹಲಿ ಚಲೋ ಘೋಷಣೆಯನ್ನು ನೀಡಿದವರು ಕೂಡ ಸುಭಾಷ್ ಚಂದ್ರ ಬೋಸ್. ದೆಹಲಿ ಚಲೋ ಘೋಷಣೆಯನ್ನು ನೀಡಿದವರು ಸುಭಾಷ್ ಚಂದ್ರ ಬೋಸ್. ಆಜಾದ ಹಿಂದ್ ಸರ್ಕಾರ ಸ್ಥಾಪನೆಯಾದ ವರ್ಷ 1943. 1943ರಲ್ಲಿ ಆಜಾದ್ ಹಿಂದ್ ಸರ್ಕಾರ ಸ್ಥಾಪನೆಯಾಯಿತು. ಇಂಕ್ವಿಲಾಬ್ ಜಿಂದಾಬಾದ್ ಘೋಷಣೆಯನ್ನು ನೀಡಿದವರು ಯಾರು? ಇಂಕ್ವಿಲಾಬ್ ಜಿಂದಾಬಾದ್ ಘೋಷಣೆಯನ್ನು ನೀಡಿದವರು ಭಗತ್ ಸಿಂಗ್. 41ನೇ ಪ್ರಶ್ನೆ. ಸೈಮನ್ ಗೋ ಬ್ಯಾಕ್ ಘೋಷಣೆ ಯಾವ ಚಳವಳಿಗೆ ಸಂಬಂಧಿಸಿದೆ? ಸೈಮನ್ ಆಯೋಗ ವಿರೋಧ. ಸೈಮನ್ ಆಯೋಗ ವಿರೋಧ ಚಳುವಳಿಗೆ ಸಂಬಂಧಿಸಿದೆ. ಭಗತ್ ಸಿಂಗ್ ಅವರನ್ನು ಗಲ್ಲಿಗೇರಿಸಿದ ವರ್ಷ 1931ರಲ್ಲಿ ಭಗತ್ ಸಿಂಗ್ರನ್ನು ಗಲ್ಲಿಗೇರಿಸಿದರು. ಭಗತ್ ಸಿಂಗ್ ಜೊತೆ ಗಲ್ಲಿಗೇರಿಸಲ್ಪಟ್ಟವರು ಯಾರು? ಅವ್ರ ಸಂಗಟ ಯಾರಿಗೆ ಹಾಕೋರಪ್ಪ ಅಂತಂದರೆ ರಾಜ್ಗುರು ಮತ್ತು ಸುಖದೇವ್. ರಾಜಗುರು ಮತ್ತು ಸುಖದೇವ್. ಕಾಕೋರಿ ರೈಲು ದರೋಡೆ ನಡೆದ ವರ್ಷ 1925. ಕಾಕೋರಿ ಸಂಚಿನ ಪ್ರಮುಖ ನಾಯಕ ಯಾರು? ಕಾಕೋರಿ ಸಂಚಿನ ಪ್ರಮುಖ ನಾಯಕ ರಾಮ್ ಪ್ರಸಾದ್ ಬಿಸ್ಮಿಲ್. ರಾಮ್ ಪ್ರಸಾದ್ ಬಿಸ್ಮಿಲ್. ಚಂದ್ರಶೇಖರ್ ಆಜಾದ್ ನಿಧನರಾದ ಸ್ಥಳ ಯಾವುದು? ಅಲಹಾಬಾದ್. ಹೋಮ್ ರೂಲ್ ಚಳವಳಿ ಆರಂಭವಾದ ವರ್ಷ? ಹೋಮ್ ರೂಲ್ ಚಳವಳಿ ಆರಂಭವಾದ ವರ್ಷ 1916. ಈ ಎಲ್ಲ ಪ್ರಶ್ನೆಗಳು ನಮಗೆ KA, VAO ವಿಲೇಜ್ ಅಕೌಂಟೆಂಟ್, ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಲ್ಯಾಂಡ್ ಸರ್ವೇಯರ್ ಏನೆಲ್ಲ ಇದೆಯಲ್ಲ ಎಲ್ಲದಕ್ಕೂ ಉಪಯುಕ್ತವಾಗುವಂಥ ಪ್ರಶ್ನೆಗಳು. 48ನೇ ಪ್ರಶ್ನೆ. ಲಕ್ನೋ ಒಪ್ಪಂದ ನಡೆದ ವರ್ಷ 1916. ಅದೇ ರೀತಿ 49ನೇ ಪ್ರಶ್ನೆ. ಕ್ಯಾಬಿನೆಟ್ ಮಿಷನ್ ಭಾರತಕ್ಕೆ ಬಂದ ವರ್ಷ 1946. 1946ರಲ್ಲಿ ಕ್ಯಾಬಿನೆಟ್ ಮಿಷನ್ ಭಾರತಕ್ಕೆ ಬಂದಿತ್ತು. 50ನೇ ಪ್ರಶ್ನೆ. ಕ್ರಿಪ್ಸ್ ಮಿಷನ್ ಭಾರತಕ್ಕೆ ಬಂದ ವರ್ಷ 1942ರಲ್ಲಿ ಕ್ರಿಪ್ಸ್ ಮಿಷನ್ನು ಭಾರತಕ್ಕೆ ಬಂದಿತ್ತು.
51ನೇ ಪ್ರಶ್ನೆ, ವಿವೆಲ್ ಯೋಜನೆ ಪ್ರಕಟವಾದ ವರ್ಷ 1945. 52ನೇ ಪ್ರಶ್ನೆ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧ್ಯಕ್ಷ ಯಾರು? ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧ್ಯಕ್ಷೆ ಆ್ಯನಿ ಬೆಸೆಂಟ್. 53ನೇ ಪ್ರಶ್ನೆ, ಭಾರತೀಯ ಮುಸ್ಲಿಂ ಲೀಗ್ನ ಮೊದಲ ಅಧ್ಯಕ್ಷೆ ಮೊದಲನೇ ಮುಸ್ಲಿಂ ಲೀಗ್ನ ಮೊದಲ ಅಧ್ಯಕ್ಷ ಯಾರಪ್ಪ ಅಂತಂದರೆ ನವಾಬ್ ಸಲೀಮುಲ್ಲಾ ಖಾನ್. ನವಾಬ್ ಸಲೀಮುಲ್ಲಾ ಖಾನ್. 54ನೇ ಪ್ರಶ್ನೆ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನದ ಅಧ್ಯಕ್ಷರು ಯಾರು? ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನದ ಅಧ್ಯಕ್ಷರು WC ಬ್ಯಾನರ್ಜಿ. 55ನೇ ಪ್ರಶ್ನೆ, ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಎಂದು ಕರೆಯಲ್ಪಟ್ಟವರು ಯಾರು? ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಎಂದು ಕರೆಯಲ್ಪಟ್ಟವರು ದಾದಾಬಾಯಿ ನೆಹರೂಜಿ. 56ನೇ ಪ್ರಶ್ನೆ, ಭಾರತದ ಕಬ್ಬಿಣದ ಉಕ್ಕಿನ ಮನುಷ್ಯ ಅಂತಾರಲ್ಲ ರೀ, ಯಾರಪ್ಪ ಅಂತಂದರೆ ಅವರು ಸರ್ದಾರ್ ವಲ್ಲಭಾಯ್ ಪಟೇಲ್. ಸರ್ದಾರ್ ವಲ್ಲಭಾಯ್ ಪಟೇಲ್. ಭಾರತದ ನೇತಾಜಿ ಎಂದು ಕರೆಯಲ್ಪಟ್ಟವರು ಯಾರು? ನೇತಾಜಿ ಅಂತೇಳಿ ಎಲ್ಲರಿಗೂ ಗೊತ್ತದ ರೀ, ಸುಭಾಷ್ ಚಂದ್ರ ಬೋಸ್. 58ನೇ ಪ್ರಶ್ನೆ, ಗಾಂಧೀಜಿಯವರ ಹತ್ಯೆ ನಡೆದ ದಿನ 30 ಜನವರಿ 1948. 1948. ಗಾಂಧೀಜಿಯವರನ್ನು ಹತ್ಯೆ ಮಾಡಿದವರು ಯಾರು? ನಾಥೂರಾಮ್ ಗೋಡ್ಸೆ. 60ನೇ ಪ್ರಶ್ನೆ, ಸ್ವತಂತ್ರ ಭಾರತದ ಮೊದಲ ಗೃಹ ಸಚಿವ ಯಾರು? ಸ್ವತಂತ್ರ ಭಾರತದ ಮೊದಲ ಗೃಹ ಸಚಿವರು ಸುಭಾಷ್ ಚಂದ್ರ ಬೋಸ್. ಸ್ವತಂತ್ರ ಭಾರತದ ಮೊದಲ ಗೃಹ ಸಚಿವರು. ಸಂಸ್ಥಾನಗಳ ಏಕೀಕರಣ ಶಿಲ್ಪಿ ಯಾರು? ಸಂಸ್ಥಾನಗಳ ಏಕೀಕರಣ ಶಿಲ್ಪಿ ಸುಭಾಷ್ ಚಂದ್ರ ಬೋಸ್. 60ನೇ ಪ್ರಶ್ನೆ, ಹೈದರಾಬಾದ್ ಸಂಸ್ಥಾನವನ್ನು ಭಾರತಕ್ಕೆ ವಿಲೀನಗೊಳಿಸಿದ ವರ್ಷ 1948. ಯಾವುದ್ರಿ? 1948. 63ನೇ ಪ್ರಶ್ನೆ, ಗೋವಾ ಭಾರತಕ್ಕೆ ಸೇರ್ಪಡೆಯಾದ ವರ್ಷ? ಗೋವಾವು ಭಾರತಕ್ಕೆ ಸೇರ್ಪಡೆಯಾದ ವರ್ಷ 1961. ಫ್ರೆಂಚ್ ವಸಾಹತು ಪ್ರದೇಶಗಳು ಭಾರತಕ್ಕೆ ಸೇರಿದ ವರ್ಷ? ಫ್ರೆಂಚ್ ವಸಾಹತು ಪ್ರದೇಶಗಳು ಭಾರತಕ್ಕೆ ಸೇರಿದ ವರ್ಷ 1954. ಭಾರತದ ಗಣರಾಜ್ಯವಾದ ದಿನ ಯಾವುದು? ಎಲ್ಲರಿಗೂ ಗೊತ್ತದಲ್ಲ ರೀ, ಗಣರಾಜ್ಯ ದಿನ ಅಂತೇಳಿ ಭಾರತದ 26 ಜನವರಿ 1950. 26 ಜನವರಿ 1950. ಭಾರತದ ರಾಷ್ಟ್ರೀಯ ಚಿಹ್ನೆ ಯಾವುದು? ಭಾರತದ ರಾಷ್ಟ್ರೀಯ ಚಿಹ್ನೆ ಸಾರನಾಥನ ಶಿರಸ್ತಂಭ. ಸಾರನಾಥನ ಸಿಂಹಸ್ತಂಭ. 67ನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಹೂವು ಯಾವುದು? ಕಮಲ.
ಕಮಲ ಭಾರತದ ರಾಷ್ಟ್ರೀಯ ಹೂವು. ಇದೇ ರೀತಿ ಇನ್ನಷ್ಟು ಪ್ರಶ್ನೆಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡ್ಕೊಂಡು ಹೋಗೋಣ. ನಮ್ಮ ಚಾನಲ್ನ ಯಾರು ಲೈಕ್ ಮಾಡಿಲ್ಲ ಲೈಕ್ ಮಾಡಿ, ಯಾರು ಲೈಕ್ ಮಾಡಿಲ್ಲ ಲೈಕ್ ಮಾಡಿ, ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬನ್ನು ಮಾಡಿ. ಥ್ಯಾಂಕ್ ಯು. ಇನ್ನಷ್ಟು ವಿಡಿಯೋಗಳಿಗೆ, ಇನ್ನಷ್ಟು ಪ್ರಶ್ನೆಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.